ಈ ಬೊಂಬಾಟ್ ಬಸವಣ್ಣ ಹೆಂಗೆ ಹೆಸರು ಬಂತ್ರಿ? ಇದು ಕುತೂಲ್ರಿ ನಮ್ಗೆ. ಬೊಂಬಾಟ್ ಬಸಣ್ಣ ಅಂದ್ರೆ ಹೆಂಗ್ ಬಂತು ಅಂದ್ರನ 3ನೇ ಕ್ಲಾಸ್ ನಾವ್ ಇದ್ದಾಗ 2 ಮರಿಗೆ ಹೋದ್ವಿ ಇಲ್ಲೇ ಬಾಜು ನಮ್ಮ ಸೋದರ ಮಾವನ ಕುರಿಗೆ ಚಿಂಚಲಿಯಲ್ಲಿ ಅಂತ ದುಡ್ಯಾಕ್ರಿ ಚಾಕ್ರಿಗೆ ಹೋದ್ರಿ. ಚಾಕ್ರಿಗ್ರಿ ಚಾಕ್ರಿ ನಮ್ಮನ್ನ ಜೋಪಾನ ಮಾಡಕ ನಮ್ಮಪ್ಪ ಹರಸಾಹಸವನ್ನ ಪಟ್ಟ. ಸಣ್ಣ ಸಣ್ಣ ಮಕ್ಕಳು ಅವರು ಬರ್ತಾನ, ಅವ್ರದ್ದು ಪಾಪ ಬರ್ತಾನ, ಅವ್ರ ಬರ್ತನದೊಳಗೆ ನಾವು 3 ಮಂದಿ ಹುಟ್ಟಿದವ್ರು. 10-12 ವರ್ಷದಿಂದ ಹೊಲದಾನ ಕುಸಿಬಿ ಕಾಳನ್ನ ಕಿರಾಣಿ ಸಂತಿಗೆ ಹಾಕಿ ಸಂತಿ ಮಾಡ್ಕೊಂಬಂದಿಷ್ಟು ನಂಬ. ಆವತ್ತು ನಮ್ಮ ಓಣಿನ ಬೇದಂತವ್ರು ಇವತ್ತು ಬೊಂಬಾಟ್ ಬಸ್ ಒಟ್ಟು ಹೊಗಳಕತ್ತಾರ್ರಿ. ಬ್ಯಾಡಂತ ಬಿಟ್ಟಿನಿ ಸುಮ್ಮಾನ, ನಿನ್ನ ಮದುವೆ ಹಂದರದಾಗ ಬಂದು ಮಾಡಲಿಲ್ಲ ಅವಮಾನ. ಇಬ್ಬರು ಕುಡಿ ತಕ್ಕೊಂಡ ಫೋಟೋ ಮಂದ್ಯಾಗ ತೂರಿದ್ರ ಹರದ ಹೋಗತಿತ್ತ ನಿನ್ನ ಒಗತಾನ. ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ, ನಾನು ನಿಮ್ಮ ಸಿಂಪಲ್ ಸಿದ್ದು. ನಾ ಇವತ್ತು ಬಂದಿರೋದು ಕುರಿಗಳನ್ನ ಮೇಯ್ಸ್ಕೊಂತ ಆಕಾಶದ ನೋಟವನ್ನು ನೋಡ್ಕೊತ ಮಣ್ಣಿನ ಮಾತನ್ನು ಹಾಡಿನ ಮುಖಾಂತರ ತರುವ ಜನಪದ ಕಲಾವಿದ, ಒಬ್ಬ ಕುರಿಗಾಯಿ ಹಾಡುಗಾರ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬೊಂಬಾಟ್ ಬಸಣ್ಣವರು ಇವತ್ತು ನಮ್ಮ ಜೊತೆ ಅದಾರ. ಅನ್ನಾರ ಕಾರ್ಯಕ್ರಮಕ್ಕೆ ಸ್ವಾಗತ ರೀ. ಧನ್ಯವಾದಗಳು ಸಿಂಪಲ್ ಸಿದ್ದೋಣ. ನಿಮ್ಮ ವಿಡಿಯೋಗಳನ್ನು ನಾವು ಸಾಕಷ್ಟು ಯೂಟ್ಯೂಬ್ನಲ್ಲಿ ನೋಡಿದ್ವಿ, ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ್ವಿ. ಆದ್ರೆ ಇವತ್ತು ನಮ್ಮಲ್ಲಿ ನೀವು ಹುಡ್ಕೊಂತ ಬಂದ್ರಪ್ಪ ಅಂದ್ರೆ ನಿಮ್ಮ ಸಿಂಪಲ್ ಸಿದ್ದು ಯೂಟ್ಯೂಬ್ ಚಾನಲ್ಗೆ ನಮ್ಮ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ನೋಡ್ತಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರು ಸಿಂಪಲ್ ಸಿದ್ದು ಅಣ್ಣನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮಂಥ ಇನ್ನೂ ಹಲವಾರು ಕಲಾವಿದರ ಜೊತೆಗೆ ಹಾಗೂ ಹಿಂದೆ ಇದ್ದಿರ್ತಕ್ಕಂಥ ಇತಿಹಾಸ ಪುಟದಲ್ಲಿ ಇದ್ದಿರ್ತಕ್ಕಂಥ ನಮ್ಮ ಹಳೆಯ ಕಥೆಗಳು ಬರೆದಿರ್ತಕ್ಕಂಥ ನಮ್ಮ ಕುಮಾರ ವ್ಯಾಸರಾಯರಾಗಿರ್ಬೋದು, ಇಂಥ ಹಲವಾರು ಸಾಧಕರನ್ನ ಹಿಡ್ಕೊಂಡು ನಮ್ಮ ಸಿಂಪಲ್ ಸಿದ್ದೋಣ್ಣ ಬರ್ಲಾಕತ್ಯಾರ. ಇವರ ಸಾಧನೆಗೆ ಒಂದು ಮೆಚ್ಚುಗೆ ಇರಲಿ. ಈ ಸಿಂಪಲ್ ಸಿದ್ದೋಣ್ಣನ ಆದಷ್ಟು ಬೇಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಗುರುತಿಸುವಂಗ ಆಗಲಿ ಅಂತ ಕೇಳ್ಕೊತೀವಿ. ಹೇಳ್ರಿ ನಾ ಮತ್ತೆ ನಮ್ಮ ವಿಡಿಯೋಗಳು ನಿಮ್ಗೆ ಮುಟ್ಟಿ ಅಂದ್ರೆ ಭಾಳ ಖುಷಿ ಆಯ್ತು ನಮಗೆ. ಇಲ್ಲ ನಾ ನೋಡಿದೀವಣ್ಣ, ಆ ನಿಮ್ಮ ಮಾತಿನಲ್ಲಿ ಒಂದು ಗತ್ತೈತಣ್ಣ. ಜನ ವಿಡಿಯೋನು ನೋಡುವಾಗ ಮ್ಯಾಕ್ ಏರಿಸಬೇಕು ಅಂದಾಗ ತಡಿ ಏನು ಹೇಳ್ತಾನ ಮುಂದೆ ಸಿದ್ದೋಣ್ಣ ಅನ್ನುವಂಥದ್ದು ಆ ಧ್ವನಿ, ನಿಮ್ಮ ಧ್ವನಿ ಜನರನ್ನ ಕಟ್ಟಿ ಹಿಡಿದಿದ್ದಾನೆ. ಓಕೆ, ಥ್ಯಾಂಕ್ಸ್ ರೀ. ಭಾಳ ಖುಷಿ ಆಯ್ತು ನಿಮ್ಮ ಕಡೆಯಿಂದ ಈ ಮೆಚ್ಚುಗೆ ಪಡ್ಕೊಂಡ್ರಿ ನಾವು. ಇಲ್ಲ ನಾವು ಇದ್ದಿದ್ದ ಹೇಳ್ಬಿಡ್ತೀವಿ ಡೈರೆಕ್ಟ್ ಆಗಿ. ಓಕೆ, ಸಣ್ಣವ್ರಲ್ಲಿ ದೊಡ್ಡವರಲ್ಲಿ ಅದನ್ನ ಮನಸ್ಸಿನಿಂದ ಇಟ್ಕೊಂಡು ಕುಂದ್ರಲ್ಲ. ಬರೀ ಹಂಗಾರ ಇವತ್ತ ನಮ್ಮ ಬೊಂಬಾಟ್ ಬಸಣ್ಣವರ ಬದುಕಿನ ಕಥೆಯನ್ನ ಕೇಳೋಂತ. ಬಾಲ್ಯ ಹೆಂಗಿತ್ತು ಅಂದ್ರೆ ನಮ್ದು, ಹಾಂ ರೀ, ನಮ್ಮ ಅಪ್ಪಗೆ ನಾವು 3 ಜನ ಮಕ್ಕಳು ರೀ. ಓಕೆ, ನಮ್ಮ ಅಪ್ಪ ನನ್ನ ತಮ್ಮಗಳು 4 ಮಂದಿ. ಹಾಂ ರೀ, ಬಡತನ ಪರಿಸ್ಥಿತಿ ಭಾಳ. ನಾವು ಒಂದು 8 ವರ್ಷದವ್ರು ಇದ್ದಾಗ ನಮ್ಮಪ್ಪ ಚಾಕ್ರಿ ಇದ್ರಿ. ನಿಮ್ಮ ಭಾಗದೊಳಗೆ ಚಾಕ್ರಿ ಅಂತಾರೆ, ನಮ್ಮ ಭಾಗದೊಳಗೆ ಜೀತ ಇದ್ದಿದ್ದನ್ನ ನಾವು ನೋಡಿವಿ. ನಮ್ಮ ಅಪ್ಪ ಪರಿಸ್ಥಿತಿ ಭಾಳ ಗಂಭೀರ ರೀ. ನಮ್ಮನ್ನು ಜೋಪಾನ ಮಾಡಕ್ಕೆ ನಮ್ಮಪ್ಪ ಹರಸಾಹಸವನ್ನ ಪಟ್ಟ. ಸಣ್ಣ ಸಣ್ಣ ಮಕ್ಕಳು ಅವರು ಬರ್ತಾನ, ಅವ್ರದ್ದು ಪಾಪ ಬರ್ತಾನ, ಅವ್ರ ಬರ್ತನದೊಳಗೆ ನಾವು 3 ಮಂದಿ ಹುಟ್ಟಿದವ್ರು. ನಮ್ಮನ್ನ ದೊಡ್ಡ ಮಾಡಕ್ಕೆ ಅವ್ರು ಬರ್ತಾನ ಅಲ್ಲಿಗೆ ಏನು ಮಾಡಿದ್ರು ಕಳೀಲಿಲ್ಲ. ನಾವು ಹಂಗೋಟಿ ದೊಡ್ಡ ಹಾಕೊಂತ ಅದೇನೋ ಒಂದು ಕಲಾದೇವಿ ಪುಣ್ಯ, ಅದು ಅಜ್ಜ ಅಮ್ಮನ ಪುಣ್ಯವಂತಿರೋ ತಂದೆ ತಾಯಿ ಪುಣ್ಯವಂತಿರೋ ನಮಗೆ ಗೊತ್ತಿಲ್ಲ. ಅದು ನಮಗೆ ಏನೋ ಒಂದು ದೇವ್ರ ಹೊರ ಆಗಿ ಕೊಟ್ಟ. ಆ ಹಾಡನ್ನು ನಾವು ಹಾಡ್ಕೋತ ಬಂದಾಗ 35 ಕುರಿ ಅಣ್ಣ ನಾನು ಜಾನಪದ ಲೋಕಕ್ಕೆ ಪಾದಾರ್ಪಣೆಯನ್ನು ಮಾಡಿದಾಗ ಈಗ 350 ಕುರಿ ಅದಾವಣ. ಓಕೆ, 350 ರೀ. 350. ಎಷ್ಟನೇ ವಯಸ್ಸಿನ ಕುರಿ ಕಾಯಕ್ಕೆ ಶುರು ಮಾಡಿದ್ರಿ? ನಾನು 9ನೇ ವರ್ಷದಾಗಿದ್ದ ಕುರಿ ಕಾಯ್ತ. 3ನೇ ಕ್ಲಾಸ್ ನಾವ್ ಇದ್ದಾಗ 2 ಮರಿಗೆ ಹೋದ್ವಿ ಇಲ್ಲೇ ಬಾಜು ನಮ್ಮ ಸೋದರ ಮಾವನ ಕುರಿಗೆ ಚಿಂಚಲಿಯಲ್ಲಿ. ಅಂತ ದುಡ್ಯಾಕ್ರಿ ಚಾಕ್ರಿಗೆ ಹೋದ್ರಿ. ಚಾಕ್ರಿಗೆ ಹೋದೆ. 9 ವರ್ಷದವಿದ್ದಾಗ ಹೋದ್ನಲ್ಲ. 3ನೇ ಸಾಲಿ ಬಿಟ್ಟು 2 ವರ್ಷ ಕುರಿ ಕಾದ್ರಿ. 2 ವರ್ಷ ಕುರಿ ಕಾದು ಮತ್ತೆ ಒಳ್ಳೆ 4ನೇ 5ನೇ ತರಲಿಂದ ಮತ್ತೆ 2 ವರ್ಷ ಸಾಲಿ ಕಲಿತ್ರಿ. 2 ವರ್ಷ ಸಾಲಿ ಕಲ್ತು ಮತ್ತೆ ಅಲ್ಲಿಂದ 9 ವರ್ಷ ಚಾಕ್ರಿ ಮಾಡಿದ್ರಿ. 9 ವರ್ಷ ರೀ. ಎಷ್ಟು ಕೊಡ್ತಿದ್ರಿ ಒಂದು ವರ್ಷಕ್ಕೆ ರೀ? ಒಮ್ಮೆ 5, ಒಬ್ಬರು 6. 6 ಮತ್ತೊಂದು ವರ್ಷ ದುಡಿದ್ರಿ. ಅಲ್ಲಿ ಇಲ್ಲೇನು ಲೆಕ್ಕ ಹತ್ತಲಿಲ್ಲ. ನಾವು ದುಡ್ದಿವಿ ಅಂದ್ರೂ ಕೂಡ ನಮ್ಮ ಪರಿಸ್ಥಿತಿಗೆ ಅದೇನು ಬಡತನ ಅನ್ನುವಂಥದ್ದು ಎಲ್ಲಿ ಹೋಗ್ಲಿಲ್ಲ ರೀ. ಹೋಗ್ಲಿಲ್ಲ. ಮತ್ತೆ ಇಲ್ಲಿಂದ ಬಿಟ್ಟು ನೂಲಿ ಅಂತ ಹೋದ್ವಿ. ಹುಬ್ಬಳ್ಳಿ ಹತ್ರ ನೂಲಿ. ಅಲ್ಲಿ ಒಂದ ಮನಿಯೊಳಗೆ 5 ವರ್ಷ ದುಡಿದ್ರಿ. 5 ವರ್ಷ ಒಂದ ಮನಿಯೊಳಗೆ 5 ವರ್ಷ ದುಡಿದ್ರಿ. ಅಲ್ಲಿಗೆ ಆಗ್ಬಿಡ್ದು. ಹಂಗ ನಾವು ವಯಸ್ಸಿಗೆ ಬಂದ್ವಿ. ಉಡಾಳ ಹುಡುಗರು. ನಮ್ಮಪ್ಪ ನಮ್ಮ ಲಗ್ನ ಮಾಡಿದ. ನಾವು ಲಗ್ನ ಮಾಡ್ಕೊಂಡಾಗ 21 ಕುರಿ ರೀ. ಲಗ್ನ ಮಾಡ್ಕೊಂಡು ಹೆಂಡತಿ ಕರ್ಕೊಂಡು ಮತ್ತೆ ಹೋದ್ರಿ. ಒಂದು ಹೊಸದಾಗಿ ಬಂದು ಒಂದು 20 ದಿವಸಗೇನ ಹೆಂಡತಿ ಕರ್ಕೊಂಡ ಕುರಿಗೆ ಹೋದ. ಅಲ್ಲಿಂದ ಜಾನಪದನು ಸಣ್ಣ ಪುಟ್ಟ ಒಂದು 2 ಜಾನಪದ ಹಾಡಿದ್ರಿ ಮಾಲಿಂಗಪುರ ಸ್ಟುಡಿಯೋದಾಗ. ಹಂಗೆ ಹಾಡ್ಕೊಂತ ಬಂದಂಗೆಲ್ಲ ಈ ಫೋನ್ ತೊಗೊಂಡಿರ್ಕಿಲ್ರಿ ನಾನು. ಇವು ದೊಡ್ಡ ಸ್ಕ್ರೀನ್ ಶಾಟ್ ಫೋನ್ ಒಟ್ಟ ತೊಗೊಂಡಿರ್ಕಿಲ್ಲ. ಬರ್ಬರ್ತಾ ಒಂದು ಯಾವುದೋ ಒಂದು 3 ಮರಿ ಮಾರಿ ಅವತ್ತಿನ ಟೈಮ್ಗೆ ಒಂದು 10,000 10,000 ಕೊಟ್ಟು ಒಂದು ಫೋನ್ ತಂದ್ವಿ. ಫೋನ್ ತೊಗೊಂಬಂದ ಒಂದು 3 ತಿಂಗಳದಾಗ ದಿಗ್ವಿಜಯ ನ್ಯೂಸ್ಗೆ ಹೋದ್ವಿ.
ಓಕೆ ಓಕೆ. ಅಲ್ಲಿ ಹೋಗಿ ಬಂದಿಂದ ಜರ್ನಿ ಹಂಗ ಸ್ಟಾರ್ಟ್ ಆಯ್ತು. ಲೈವ್ ವಿಡಿಯೋಗಳನ್ನು ಮಾಡೋ ದಿಗ್ವಿಜಯ ನ್ಯೂಸ್ಗೆ ಹೆಂಗೆ ನಿಮ್ಗೆ ಗುರುತಿಸಿದ್ರೆ ಹೆಂಗಿರ? ಇದು ಹೇಳುವರ ಹಾಡು ಹಾಡಿದಲ್ರಿ. ಓಕೆ ಓಕೆ. ನಮ್ಮ ಧಾರವಾಡ ತಾಲೂಕು ನರೇಂದ್ರ ಗ್ರಾಮದ ಬಸವರಾಜ ನರೇಂದ್ರ ಸರ್ ಹಾಡಿರುವಂತ ಹಾಡು ಈ ಕುರಿ ಒಳಗೆ ಕಾಯಕೊಂತ ಕಾಮನ್ ಆಗಿ ಬಂದಿರುವ ನಾವು ಬೈಪಾಟ್ ಮಾಡಿರುವಂತ ಹಾಡು. ಆದ ಹಾಡನ್ನ ನಾವು ಲೈವ್ ಆಗಿ ಹಾಡಿದಾಗ ಅದು ಜನರಿಗೆ ಆಶ್ಚರ್ಯ ಅನಿಸ್ತು. ಹಿಂಗೆ ಹಾಡ್ತಾನಲ್ಲಪ್ಪ, ಏನು ಉಸಲು ಬಿಡ್ದ, ಚಂದ ಹಾಡ್ತಾನಲ್ಲ ಅನ್ನುವಂಥದ್ದು ಹೇಳೋರ ಪದಲಿಂದ ಮತ್ತಟ ಜನರಿಗೆ ನನ್ನ ಮುಖ ಪರಿಚಯ ಆಯ್ತು. ಓಕೆ ಓಕೆ. ಮುಖ ಪರಿಚಯ ಆಗಿಂದ ಹಂಗ ಸಣ್ಣ ಪುಟ್ಟ ಜಾನಪದ ಹಾಡ್ತಾನ ಅನ್ನೋದು ಜನರಿಗೆ ಗೊತ್ತಾತು. ಅಲ್ಲಿಂದ ಹಂಗ ಬೆಳಕು ಅಂತ ಬಂತನ. ನಾವು ಕಷ್ಟಪಟ್ಟು ಆರ್ಕೆಸ್ಟ್ರಾ ಫೀಲ್ಡ್ಗೆ ಹೋಗಿಲ್ಲ ನಾವು ಆರ್ಡರ್ ಸಾಂಗ್ಗಳನ್ನ ಹಾಡಿದವ್ರಣ. ಎಲ್ಲಾ ಸಾಹಿತ್ಯಗಾರರ ಆಶೀರ್ವಾದದೊಂದಿಗೆ ನಾವು ಜನಪದ ಲೋಕದಲ್ಲಿ ಬೆಳೆದ. ಆರ್ಡರ್ ಸಾಂಗ್ ಅಂದ್ರೆ ಯಾವ ರೀತಿ ರೀ? ಈಗ ನೀವು ಸಾಹಿತ್ಯ ಬರೀತಾನ, ನಿಮ್ಮ ಸಾಹಿತ್ಯ ಬರದ್ರಿಪ್ಪ ಅಂದ್ರ ಹಾಡಿಸುವ ರೆಕಾರ್ಡ್ ಮಾಡಿಸುವಂತ ಹುಡುಗರು ಬೇರೆ, ಒಂದ್ 7-8 ಹುಡುಗರು ದೋಸ್ತರು ಕುರಿ ಕಾಯುವಂತ ಹುಡುಗರು ಆಗ್ಲಿ, ಹೊಲ ಮನ್ಯಾಗ ದುಡಿಯುವಂತವ್ರಾಗ್ಲಿ, ಅವ್ರು ಕೂಡ ಒಂದ್ 5-6 ಮಂದಿ ಕೂಡ್ಕೊಂಡು 200-300 ರೂಪಾಯಿ ಹಾಕಿ 2,000 ರೂಪಾಯಿ ಸುದ್ದ ಮಾಡಿ 2,500 ರೂಪಾಯಿ ಸುದ್ದ ಮಾಡಿ ಸಾಹಿತ್ಯಗಾರರಿಗೆ ಕೊಟ್ಟು, ಸಾಹಿತ್ಯಗಾರ ಸಾಹಿತ್ಯ ಬರೋದಕ್ಕೆ ಒಂದು 500 ರೂಪಾಯಿ ಇಟ್ಕೊಂಡು ಆ 2,000 ರೂಪಾಯಿ ನಮ್ಗೆ ಹಾಕೋದು. ಆ 2,000 ರೂಪಾಯಿದಾಗ ನಾವು 1,000 ರೂಪಾಯಿ ಸ್ಟುಡಿಯೋದವ್ರಿಗೆ ಕೊಟ್ಟು 1,000 ರೂಪಾಯಿ ನಾವು ಇಟ್ಕೊಳೋದು. ಹಂಗ ಹಾಡ್ಕೊಂತ ಬಂದ್ರಿ. ಅದರಿಂದ ಏನಾಯ್ತು, ತಿಂಗಳಿಗೆ ಒಂದ್ 3-4 ಹಾಡು ಹಾಡ್ಕೊಂತ ಕರೋನ್ದಾಗ ನೋಡ್ರಿ ಫಸ್ಟ್ ಟೈಮ್ ಅಲ್ಲಿಂದ ಭಾಳ ಜರ್ನಿ ರೀ ನಂದು. ಬಾಗಲಕೋಟೆ ಹೋಗವ್ರಿ ಇಲ್ಲಿಂದ ಆರ್ಟಿಸ್ಟ್ ಸ್ಟುಡಿಯೋಕ್ಕೆ ಒಂದ್ 7-8 ರೆಕಾರ್ಡ್ ಹಾಡ್ಕೊಂಡ್ ಬಂದ್ಬಿಟ್ರೆ ಒಂದ್ 7,000 ರೂಪಾಯಿ ಉಳಿದು. ಮತ್ತೆ ಅಲ್ಲಿಂದ ಜರ್ನಿ ಒಂದ್ ಯಾವ್ದಾರ ಇವತ್ತು ಇದ ಮರಿ ಮಾರಿ ಜೀವನ ಮಾಡ್ಬೇಕು ಅಂದ್ರ ಆ ಜನಪದ ದುಡ್ನ್ಯಾಗ ಈ ಮರಿ ಉಳ್ಕೊಳಕತ್ರಿ. ಜನಪದ ದುಡ್ನ್ಯಾಗ ಜೀವನ ನಡೆಯಕತ್ತ. ಸಣ್ಣಗ 1 ವರ್ಷದ ಮಟನು ಹಂಗ ಮಾಡಿದ್ವಿ. 1 ವರ್ಷ ಮಟನು ಹಂಗ ಮಾಡಿದ್ವು. ಒಬ್ಬೊಬ್ಬ ಕಲಾವಿದರು ಬೆಳೆದಂತ ದಾರಿಯನ್ನ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆರ್ಟಿಸ್ಟ್ ಸ್ಟುಡಿಯೋದೊಳಗ ನಾವು ಫಸ್ಟ್ ಪೈಲ ಬೆಳೆದವ್ರು. ಆರ್ಟಿಸ್ಟ್ ಸ್ಟುಡಿಯೋ ಅಲ್ಲಲ್ರಿ, ಬಾಗಲಕೋಟೆ ನವನಗರ ಆರ್ಟಿಸ್ಟ್ ಸ್ಟುಡಿಯೋ ಅಂತ. ಅಲ್ಲಿಂದ ಫಸ್ಟ್ ನಾವು ಬೆಳೆದವ್ರು. ಬ್ಯಾಡಂತ ಬಿಟ್ಟು ನೀವು ಸುಮ್ಮನೆ ಹಾಡಾಗ್ಲಿ, ನಂಬಿದ ಗೆಳೆಯಾಗ ಕೈಯ ಕೊಟ್ಟ ಹಾದಿ, ಹೊತ್ತಲು ಹಾರಿ ನನ್ನ ಗಿಳಿ ಮರಿ, ಸುಮಾರು ಒಂದು 7-8 ಹಾಡುಗಳು ಅಲ್ಲೇ ಮಿಲಿಯನ್ ಕ್ರಾಸ್ ಆಗಿದ್ವು ನಾವು. ಅಲ್ಲಿಂದ ಹಂಗ ಜರ್ನಿ ಬಂದಂಗೆಲ್ಲ ಯಾವಾಗ ಬ್ಯಾಡಂತ ಬಿಟ್ಟಿನಿ ಸುಮ್ಮನೆ ಹಾಡವನ್ನ ಹಾಡಿದ್ವಿ, ಅಲ್ಲಿಗೆ ಬೊಂಬಾಟ್ ಬಸವಣ್ಣ ಬರ್ತಾ ಅಲ್ಲೇ ಫೇಮಸ್ ಆಗಿಬಿಟ್ರಿ. ಅಲ್ಲೇ ಫೇಮಸ್ ಅನ್ನ, ಅಲ್ಲಿಂದ ಬಡತನ ಕ್ಲಿಯರ್ ಆತನ. ಆದ್ರೆ ಇವತ್ತು ಏನಪ್ಪಾ ಅಂದ್ರ ನಾನು ಅಷ್ಟಕ್ಕೊಂಡು ಯಾವತ್ತೂ ದುಡ್ಡು ಮಾಡಿಲ್ಲ. ಜನ ಅನ್ಬೋದ್ಕರೆ ನಾ ಏನ ದುಡ್ಡು ಮಾಡಿದ್ರು ಇವಾಗ ನನ್ನ ಆಸ್ತಿ. ನಾನು ಎಷ್ಟು ಅಲ್ಲಿಂದ ದುಡ್ಕೊಂಡ್ ಬಂದಿನಿ. ನಾನು ಕುರಿ ಕಾಯುವಂತ ಹುಡುಗರು ಕೊಡುದು, ನಾನು ಕುರಿ ಮಾಡ್ಕೊಳೋದು. ನಂದೇನು ಜೀವನದಾಗ ಅಂದ್ರ 100 ಕುರಿ ಮಾಡ್ಬೇಕಂತ ಒಂದ್ ಆಸೆ. 100 ಮೊದಲಿತ್ತು. ನಾ ಜಾನಪದ ಹಾಡೋಕ್ಕಿಂತ ಪೈಲ ಒಟ್ಟು ದುಡಿದ್ ಮಾಡ್ಬೇಕು, ಒಟ್ಟು 100 ಕುರಿ ಮಾಡ್ಬೇಕು. ಅದು ಒಂದ್ ಆಸೆಲಿಂದ ಏನಾಗ್ಬಿಡ್ತಾನ, ಜಾನಪದ ದುಡ್ಡು ಬರಾಕತ್ತಿಂದ ನಾನು ಕುರಿನ ಮಾಡ್ಬೇಕು. ಮತ್ತೊಂದ್ ಬಿಸಿನೆಸ್ ಮಾಡೋದು, ಅದು ಬಿಸಿನೆಸ್ ಮಾಡೋದು ನಮ್ಗೆ ಗೊತ್ತಿಲ್ಲ. ಒಟ್ಟು ಹೆಸರು ಮಾಡೋಕ್ಕಿಂತ ನೀವು ಕುರಿ ಮಾಡ್ಬೇಕಣ್ಣ. ಹೆಸರಿನ ಜೊತೆಗೆ ಕುರಿ ಮಾಡ್ಬೇಕು. ಇವತ್ತು ಜಾನಪದ ಲೋಕ ಹೆಂಗೈತಣ್ಣ, ಹೊಸ ನೀರು ಹಳೆ ನೀರು ಹೋದಂಗೆಲ್ಲ ಹೊಸ ನೀರು ಬಂದಂಗೆಲ್ಲ ಇದಾಕೈತೆ ಅಂತ. ಒಬ್ಬೊಬ್ರು ಇಷ್ಟಪಡೋರು ಚೇಂಜ್ ಆಗ್ತಿರ್ತಾರೆ, ಕೆಲವ್ರು ಚೇಂಜ್ ಆಗ್ತಿರ್ತಾರೆ ಕಾಲಕ್ಕೆ ತಕ್ಕಾಗೆ. ಅದಕ್ಕೆ ಇವತ್ತಿನ ಟ್ರೆಂಡ್ ಹೆಂಗಣ, ನಾವು ಬೆಳೆದಿವಿ ಹೌದಾ, ಇದ ಟ್ರೆಂಡ್ ಸಾಯ್ತಾನೆ ಇರಲ್ಲ. ಅದನ್ನ ನಂಬ್ಕೊಂಡು ಕುಂತ್ರ ಜೀವನ ಆಗಲ್ಲ. ಅದು ಜೀವನನ ಅದ್ರಾಗ ಸಾಯಿ ಮಠ ಇರುವಂತ ಲಕ್ಷಕ್ಕೆ ಒಬ್ಬರಿಗೆ ಇರ್ತಾರೆ. ಇವತ್ತೆಷ್ಟೋ ಕಲಾವಿದರನ್ನ ನಾವು ನೋಡಿದ್ವಿ, ಬೆಳೆದವ್ರನ್ನ ನೋಡಿವಿ, ಬೆಳೆದ ಕೂಲಿ ಹೊರಕ್ಕೆ ಹೊಂಟವ್ರು ನೋಡಿದ್ವು ನಾವು. ಇವತ್ತು ಹಿಂದೆ ಈಗ ಒಂದು 5 ವರ್ಷದಿಂದ ಹೆಂಗೆ ಆರ್ಕೆಸ್ಟ್ರಾ ಪೀಡ್ನಾಗ ಬಂದಿವಿ, ಅಲ್ಲಿಂದ ಆರ್ಕೆಸ್ಟ್ರಾ ಪೀಡ್ನಾಗ ಇದ್ದವ್ರು ಜನ ಇಲ್ಲ. ಈಗ ಕೆಲವೊಂದಿಷ್ಟು ಸಿನಿಮಾ ಕಲಾವಿದ್ರು ಮಾನಸಿಕ ಆಗಿಬಿಟ್ಟಾರೆ. ಅವ್ರೊಂದು ಪೀಕ್ನಾಗ ಇರ್ತಾರೆ, ಅವ್ರಿಗೆಲ್ಲ ಸಿನಿಮಾದ ಅವಕಾಶ ಬರ್ತಿರ್ತಾವ್ರಿ. ಆಮೇಲೆ ಒಂದ್ ಏಟಿಗೆ ಬಿಡ್ತಾರೆ ಅವ್ರು ಪೂರಾ ಮಾನಸಿಕ ಯಾವುದಕ್ಕೂ ಲಾಯಕ್ ಇಲ್ಲ ಆಗಿಬಿಡ್ತಾರೆ. ಆದ್ರೆ ನೀವ್ ಹೆಂಗ್ರಿ, ಅದ್ ಇರ್ಲಿಕ್ಕಂದ್ರೆ ನಡೀತೈತೆ ಜೀವನ. ನನ್ನ ಇದಕ್ಕಾಗಿ ಕುರಿ ಅದ ಒಟ್ಟು ನನಗೆ ಹೆಂಗ ಜೀವನ. ಜಾನಪದ ಲೋಕ ಎಲ್ಲಿ ತನ ನನ್ನ ಅಭಿಮಾನಿ ದೇವರುಗಳು ಚಪ್ಪಾಳೆ ಹಾಕಿ ನನ್ನ ಹರಿಸ್ತಾರ, ಅಲ್ಲಿ ಮಠ ಈ ಬೊಂಬಾಟ ಬಸವಣ್ಣಗೆ ಸಾವಿಲ್ಲ ಬದುಕ್ತಾನ. ಯಾವತ್ತು ಜನ ಬೊಂಬಾಟ ಬಸವಣ್ಣನ ಕೈ ಬಿಟ್ರು ಈ ತಾಯಿ ಅದ. ಹೌದ್ರೆ ಈಕಿಂದ ಹೋಗ್ರಲ್ಲ ಸಾಯಿ ಮಠ ನೀವು ಮೊದಲನೇ ಸಾಂಗ್ ಎಷ್ಟನೇ ವರ್ಷನೇ ಬರ್ದಿದ್ರಿ ಅಣ್ಣ? 17ನೇ ವಯಸ್ಸಿನಾಗ ನಾವು ಬರ್ದಿರುವಂತ ಹಾಡನ್ನ ಇಲ್ಲೇ ಮ್ಯಾಲ. ನೋಡ ಬ್ಯಾಡ ಹೌಹಾರಿ ಹುಡುಗಿ ಮಾವನ್ನ ಕುರಿ, ನೋಡ ಬ್ಯಾಡ ಹೌಹಾರಿ ಹುಡುಗಿ ಮಾವನ್ನ ಕುರಿ, ನನ್ನ ಜೋಡ ಕುರಿ ಮೇಸಲಾಕ ಬರ್ತೀಯೇನ ಪೋರಿ, ನನ್ನ ಜೋಡ ಕುರಿ ಮೇಸಲಾಕ ಬರ್ತೀಯೇನ ಪೋರಿ ಅಂತ ಅನ್ನುವಂಥ ಹಾಡನ್ನ ಫಸ್ಟ್ಗೆ ಬರ್ದೇನ ಬುಕ್ಕದೊಳಗ. ನಮ್ಮ ಬುಕ್ಕ ಎಲ್ರಿ ಒಡ್ಚಲ್ಲಾಗಿ ಇಟ್ಕೊಂಡ್ರೆ ಹರಿದು 12 ಆ ಪೇಜ್ ಈ ಪೇಜ್ ಕೊರಿ ತಿಕ್ಕಾಡಿ ಒಟ್ಟು ಹೆಂಗೆಂಗೋ ಮಾಡ್ಕೋತ ಮಾಡಿದ್ರು. ಜಾನಪದ ಲೋಕಕ್ಕೆ ಜರ್ನಿ ಕೊಟ್ಟಂತ ಹಾಡು
ನೀನಿಲ್ದ ಉಳಿಯಲ್ಲ ನಿನ್ನಿಂದ ಬಾಳೆಲ್ಲ ಮರಿಬೇಡ ರಾಣಿ ನೀ ನನ್ನ ಗಂಜಿಯ ಕುಡಿದಾರು ನಕ್ಕೊಂತ ಇರ್ತೀನಿ ಅಂದಾಕಿ ಮೊದಲ ನೀ ಚಿನ್ನ ಹಳ್ಳಿಯ ಹುಡುಗನ ಬಿಟ್ಟ ನೀ ಮೆಚ್ಚಿದಿ ಪ್ಯಾಟಿಯ ಹುಡುಗನ ಹಚ್ಕೊಂಡ ಮನಸ್ಸಿಗೆ ಕುಂತನ ಹೊಚ್ಚಾಗಿ ಪ್ರೀತಿಯ ಮರೆಯೋದು ಸರಿಯೇನ ನಾನು ನಿನ್ನಾಕಿ ನೀನು ಮೊದಲ ಅಂದಾಕಿ ನನ್ನ ಮರತಾಕಿ ಒಂಟಿ ಮಾಡಿ ನಡೆದಾಕಿ. ಅವತ್ತಿನ ಟೈಮ್ ಅದು ಫೀಲಿಂಗ್ ಹಾಡು ಎಷ್ಟು ಜನರಿಗೆ ಹಿಡಿಸ್ತು ಅಂದ್ರೆ ಒಂದು 30-40 ಜನ ನನಗೇನ್ರ ಫೋನ್ ಹಚ್ಚಿರ್ಬೇಕಣ. ಓಕೆ ಹೆಚ್ಚರಣ 30-40 ಇಲ್ರಿಪ್ಪ. ಒಬ್ರು ಯಾರೋ ಪಾಪ ಈ ಕಡೆ ಶಾಪುರ್ ಕಡೆದವರು ಯಾರೋ ಅತ್ಕೋತ ಮಾತಾಡ್ಬಿಟ್ರ ನಾನು. ಹೌದ್ರಿ ಅಷ್ಟು ಹಾಂ ಅಷ್ಟು ಮಾನಸಿಕ ಆಗಿತ್ತಂತನ ಪಾಪ ಅವ್ರಿಗೆ. ಓಕೆ ಭಾಳ ಜನ ಅಲ್ಲಿಂದ ಜರ್ನಿ ಆತನ ಬೊಂಬಾಟ ಬಸಣ್ಣ ಹಾಡ್ತಾನ ಅನ್ನುವಂಥದ್ದು ಮಚ್ಚಟ ಜರ್ನಿ ಆತನ. 10-12 ವರ್ಷದಿಂದ ಹೊಲದಾನ ಕುಸಿಬಿ ಕಾಳನ್ನ ಕಿರಾಣಿ ಸಂತಿಗೆ ಹಾಕಿ ಸಂತಿ ಮಾಡ್ಕೊಂಬಂದಿಷ್ಟು ನಂಬೈತೆ. ಓಕೆ ಓಕೆ ಅಷ್ಟು ಪರಿಸ್ಥಿತಿ ಇತ್ತು ನಿಮ್ದು. ಹಾಂ ಅಷ್ಟು ಪರಿಸ್ಥಿತಿ ಇರ್ತಾನ. ಆದ್ರೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇವತ್ತಿನ ಜೀವನಕ್ಕೆ ದೇವರು ಒಂದು ದಾರಿ ತೋರ್ಸ್ಯಾನಂತ ಒಂದು ಭಾಳ ಹೆಮ್ಮೆ ಆಗುತ್ತೆ. ಈಗ ನೀವು ಶಾಲೆ ನಡಕ್ ಬಿಟ್ರಿ, ನಿಮ್ಗೆ ಇನ್ನು ವಿದ್ಯೆನ ತಲೆಗೆ ಹತ್ತಲಿಲ್ಲೋ ಅಥವಾ ಪರಿಸ್ಥಿತಿ ಸಾಥ್ ಕೊಡ್ಲಿಲ್ಲ? ಸಂಬಂಧ ಹಾಂ ಪರಿಸ್ಥಿತಿ ಸಂಬಂಧ ನಾವು ಸಣ್ಣವ್ರಿದ್ದಾಗ ಭಾಳ ಓಡಾಡ್ರಣ. ಹ್ಞೂ ಭಾಳ ಓಡಾಡ್ರ ಅಂದ್ರೆ ಅಟು ಇಟ್ಟು ಓಡಾಡ್ರಲ್ಲ. ದಿನಕ್ಕೆ ಒಂದರ ಜಗಳ ಬರೋ ಮನೆಗೆ. ಓಕೆ ಓಕೆ ಅವ್ನು ಹೊಡೆದ ಇವನು ಹೊಡೆದ ಅವ್ನು ತಲೆ ಹೊಡಿತೀವಿ ಅವ್ನು ತಲೆ ಹೊಡಿತೀವಿ ಅಂತ ಇಲ್ಲೆಲ್ಲ ತಲೆಯಾಗ ಕಚ್ಚೋದವಣ ನಮ್ಗೆ. ಹಾಂ ಉಡಾಳ್ತನ ಎಲ್ಲ ಮಾಡಿಬಿಟ್ರಿ, ಎಲ್ಲ ಮಾಡಿ ಬಂದಾರ್ರಿ ಬಸನಾರ್ರಿ. ಭಾಳ ಓಡಾಡಿಗಿರಿ ಹಾಂ ಏನೋ ಅದು ಆವತ್ತು ನಮ್ಮ ಓಣಿನ ಬೇದಂತವ್ರು ಇವತ್ತು ಬೊಂಬಾಟ ಬಸಣ್ಣ ಅಂತ ಒಟ್ಟು ಹೊಗಳಾಕತ್ತಾರ್ರಿ. ಅದ್ರ ಮನುಷ್ಯನ ಎಲ್ಲೇ ಕರ್ಕೊಂಡು ಹೋಗಿ ಬಿಡ್ತೈತಿ. ಹಾಂ ಕರ್ಕೊಂಡು ಹೋಗತ್ರಿ. ಈ ಕಲೆ ಹುಚ್ಚ ಹೆಂಗೆ ಬೆಳಿತೀರಿ? ನಿಮ್ಗೆ ಹಾಡಿನ ಹುಚ್ಚ ಹೆಂಗೆ ಬೆಳಿತೀರಿ? ಚೆನ್ನಾಗಿರ್ತದ ಅಣ್ಣ. ನಾವು ನಮ್ಮ ಅಣ್ಣ ಹಾಡ್ತಿದ್ರಿ. ಹ್ಞೂ ಪೈಲ ನಮ್ಮ ಅಣ್ಣ ಹಾಡ್ತಿದ್ದ. ನಮ್ಮ ಅಣ್ಣ ಟೇಪ್ ತಂದಿಟ್ಟಿದ್ರಿ ಮನ್ಯಾಗ. ಓಕೆ ಓಕೆ ಟೇಪ್ ತಂದಿಟ್ಟಿದ್ನಲ್ಲಣ್ಣ ಕ್ಯಾಸೆಟ್ ಹಾಕೋರು ಅವಾಗ. ಹ್ಞೂ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಅಂತೇಳಿ ನಾ ಸಣ್ಣವಿದ್ದಾಗ ಕೇಳ್ತಿದ್ರಿ ಅವನ. ಇತ್ತಿತ್ಲ ಬರ್ತಾನೋ ನಮ್ಮ ಮನ್ಯಾಗೂ ಒಂದು ಟೇಪ್ ನಮ್ಮ ಅಣ್ಣ ತಂದಿಟ್ಟಿದ್ದ. ಕೇಳ್ತಿದ್ವಿ ಅದು ತಾಳ ಅಂತಾರೆ ನೋಡ್ರಿ ಬೀಟ್. ಹ್ಞೂ 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 ಅದು ಬೀಟಿನ ಲೆಕ್ಕ ನಮಗೆ ಸಿಕ್ತಾನ. ಓಕೆ ಓಕೆ ಅಂದ್ರೆ ಇಲ್ಲೇ ಚಲೋ ಮಾಡ್ಬೇಕು, ಇಷ್ಟ ಸಾಂಗ್ ಬರ್ತೈತಿ, ಇಷ್ಟಕ್ಕೆ ಚಲೋ ಮಾಡ್ಬೇಕು, ಇಷ್ಟಕ್ಕೆ ಬಿಡ್ಬೇಕು ಅನ್ನುವಂಥದ್ದು ಅದನ್ನು ಕೇಳಿ 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 ಅನ್ನೋ ತಿಳಿಯಾಕ ಕುಂತ್ಬಿಟ್ರಿ. ಒಟ್ಟು ಜನಪದ ಕೂಡ ನಾನು ಹಾಡವ. ಜನಪದ ಕೂಡ ನಾನು ಹಾಡವ. ಅದು ಏನಪ್ಪ ಅಂದ್ರೆ ಸಾಹಿತ್ಯ ಬರಿಬೇಕು, ನಾವು ಬರಿಬೇಕಲ್ಲ, ನಾವು ಹಾಡ್ಬೇಕಲ್ಲ. ಈಗ ಎಲ್ಲ ಹಿಂದೆ ಹಾಡಿರ್ತಕ್ಕಂಥ ಹಳೆ ಹುಲಿಗಳ ಜಾನಪದಗಳನ್ನು ನಾವು ಸುಮಾರು ಜಾನಪದ ಕೇಳಿಬಿಟ್ಟು ಸುಮಾರು ಜಾನಪದ ಕೇಳಿದಾಗನ ಇಲ್ಲಿ ಫಸ್ಟಿಗೆ ಸ್ಟಾರ್ಟಿಂಗ್ ಉತ್ತರ ಕರ್ನಾಟಕದಾಗ ಚಲೋ ಆದ್ರಿ ಕಬ್ಬಿನ ಗ್ಯಾಂಗ್ ಸಾಂಗ್ಗಳು. ಚಲೋವಾದಾಗ ನಾವು ಹಾಡಬೇಕಲ್ಲ ಅಂತ ಏನೋ ಒಂದು ಮನಸ್ಸಿನಾಗ ಹುಟ್ಟಿದಾಗ ನಾವು ಬರೆಯಕತ್ತೀವಣ್ಣ. ಫಸ್ಟಿಗೆ ಬರೆದಿರುವಂಥ ಸಾಂಗ್ ಅದು. ಅದಕ್ಕಿಂತ ಮೊದಲೇ ಒಂದು ಬರೆದಿದ್ದೋಣ, ಆನೆ ಸೇವುಸಿಕೆ ಆಯಬಹಾರ ನೋಡ್ರೆ ಇದ್ರ ಮೇಲೆ. ಅಂದ್ರೆ ಬೇರೆ ಟ್ರ್ಯಾಕ್ ತೊಗೊಂಡ್ಬಿಡ್ತೀರೇನ್ರಿ? ಹೌದೌದಾ, ಹಿಂದಿ ಟ್ರ್ಯಾಕ್ ಅದು. ಈಗ ಒಂದು ವರ್ಷಲಿಂದ ಇತ್ತಾಗಾತು ಓನ್ ಅಂತೇಳಿ ಮಾಡಾಕತ್ತೆ ಎಲ್ಲರೂ. ಅವಾಗ ಎಲ್ಲರೂ ನಾವು ಡಬ್ಬಿಂಗೇ ಮಾಡಿದವು. ಬೆಳಿಬೇಕಾದ್ರೆ ಡಬ್ಬಿಂಗ್ನ್ಯಾಗ ಬೆಳೆದವ್ರು. ಮತ್ತು ಪಾಪ ಇದ್ದಿದ್ದು ಇಲ್ಲದೇನು ಹೇಳಿದ್ರೆ ಅದು ಹಳ್ಳಿನ ಉಂಗೂರ ಬಳ್ಳಾಗಿಟ್ಟ ಅಗಲಿದಿ ಗೆಳತೀನಿ ನನ್ನ ಬಿಟ್ಟ ನಿನ್ನ ಚಿಂತ್ಯಾಗ ನನ್ನ ತಲಿಯ ಹೋತ ಕೆಟ್ಟ ನಿನ್ನ ಚಿಂತ್ಯಾಗ ನನ್ನ ತಲಿಯ ಹೋತ ಕೆಟ್ಟ ಅನ್ನುವಂಥ ಸಾಂಗ್ಗಳನ್ನು ಬರ್ಕೊತ ಹಾಡ್ಕೊತ ಹೆಂಗೋ ಬಂದಿವಣ. ಅದು ಕಲಾದೇವಿ ಅನ್ನುವಂಥದ್ದು ನೋಡ್ರಣ ಎಲ್ಲರಿಗೂ ಕಲೆ ಕೊಟ್ಟಿರ್ತಾರೆ. ಎಲ್ಲರಂತೇಳಿ ಹುಟ್ಟಿದ ಮನುಷ್ಯನಂತೇಳಿ ಎಲ್ಲರಂತೇಳಿ ಒಂದೊಂದು ಕಲೆ ಇರ್ತೈತಿ. ಆದ್ರೆ ಆ ಕಲೆನ ಒಬ್ಬರು ತೋರಿಸ್ಕೊಂತಾರ, ಒಬ್ಬರು ತೋರಿಸ್ಕೊಂಡಂಗಿಲ್ಲ. ಆ ಕಲಾದೇವಿ ಉಡ್ಲಕ್ಕೆ ಹೋಗಿ ನಾವು ಹಾಕಿದ್ವಿ ಅಕ್ಕಿ ಇಟ್ಕೊಂಡು ಅವ್ರನ್ನ ಇಟ್ಕೊಂತಾಳ, ಹೊರಗೆ ಹಾಕ್ತಾಳ ಅಂತಾರಲ್ಲ, ಎಲ್ಲರಿಗೂ ಕಲೆ ಇರ್ತೀವಿ. ನಮ್ಮನ್ನು ಒಂದು ಸ್ವಲ್ಪ ಉಡಿ ಹಾಕಿ ತೊಗೊಂಡ್ರ. ಈಗ ಹಳೆ ಕಲಾವಿದ್ರದ್ದು ಜಾಸ್ತಿ ಯಾರ್ದು ಹಾಡು ಕೇಳ್ತಿದ್ರಿ ನೀವು? ಅಣ್ಣ ನಾನು ಇವ್ರದ ಅಂತಿಲ್ರಿ, ಇವತ್ತಿಗೂ ಕೂಡ ಸಿನಿಮಾ ನೋಡೋದ್ರ ರೀತಿ ಹಿಡ್ಕೊಂಡ ಜಾನಪದಲ್ಲಿ ನನಗೆ ಹಾಡ್ಬೇಕು. ಒಟ್ಟು ನನಗೆ ಮನಸ್ಸಿಗೆ ಬರುವಂಥ ಹಾಡ್ಬೇಕು. ಓಕೆ ಓಕೆ. ಮಲ್ಲೇಶ್ ಮಂಡ್ರೋಳಿ ಸರ್, ಶಿಬ್ರಿ ಡಾಂಗೆ ಸರ್, ವರ್ಜ್ಮಾನ್ ಮಾಂಜರಿ ಸರ್, ಆನಂದ್ ಎಮ್ ಡಿ ಸರ್, ಬಸವರಾಜ್ ನರೇಂದ್ರ ಸರ್, ನಿಜಾಮ್ ಅಲ್ಲಾ ಖಾನ್ ಸರ್, ಎಲ್ಲ ಹಿಂದೆ ಹಾಡಿರ್ತಕ್ಕಂಥ ಕಲಾವಿರದು ಹಾಡ್ಬಿಟ್ಟಿಲ್ರಿ. ಒಟ್ಟು ನನಗೆ ಮನಸ್ಸಿಗೆ ಬಂದ್ರೆ ಸ್ಫೂರ್ತಿ ನಿಮ್ಗೆ. ಹೌದೌದು. ಅಂದ್ರೆ ನಮಗೆ ಹೆಂಗ್ರಿ ಅಣ್ಣ, ನಾವು ಏನು ತಿಳ್ಕೊಂಬಿಟ್ಟಿವಪ್ಪ ಈಗಂದ್ರೆ ಹಿಂದೆ ಹಾಡಿರ್ತಕ್ಕಂಥ ಜಾನಪದ ಕಲಾವಿದ್ರು ಅವರ ನಮ್ಗೆ ಆಲದ ಮರ. ಅವರ ನೆರಳಲ್ಲಿ ಬದುಕ್ತಿರುವಂಥ ನಾವು ಬೇರ್ಗಳ. ಅವರ ಜಾನಪದ ಹಾಡಿಲ್ಲ ಅಂದ್ರೆ ನಾವೆಲ್ಲಿ ಹಾಡ್ತಿದ್ವಿ ಹೇಳ್ರಿ.
ಹಿಂಗೆ ಗುರುರಾಜ್ ಹೊಸಕೋಟೆ ಸರ್ ಹಾಡುಗಳನ್ನು ಭಾಳ ಹಾಂ ಎಲ್ಲರ ಹಾಡುಗಳನ್ನ ಕೇಳ್ಕೊಂಡು ನಾವು ಒಂದು ಹಾಡಬೇಕು ಬರಿಬೇಕಂತ ಹಾಡಿದಾಗ ಬರೆದಾಗ ಇವತ್ತಿಗೆ ಇಲ್ಲಿಗೆ ಬಂದಿರ್ತೈತೆ ಅಣ್ಣ. ಇನ್ನು ಮುಂದೆ ಹೆಂಗೋ ಏನೋ ಗೊತ್ತಿಲ್ಲ. ಹಾಂ ರೀ ಒಟ್ಟು ಇಲ್ಲಿ ಮಾಡ ಬಂದು ನಿಂತೀವಿ ನಾವು. ನಿಮ್ಗೆ ಬೆಳೆಯುವಾಗ ಸಾಥ್ ಅದು ಯಾರು ಕೊಟ್ಟರು ಅಥವಾ ಹೆಂಗೆ ರೀ ಚೆನ್ನಾಗಿರ್ತಗೋದು ಹಾಡು ಹಾಡುವಾಗ್ರಿ? ಇಲ್ಲ ಅಣ್ಣ, ಹಾಂ ಯಾರು ಕೊಟ್ಟಿಲ್ಲ ರೀ. ನಾನು ಕುರಿಯಾನ ಮರಿನ ಮಾರ್ಕೊಂಡು ಹೋಗಿನ ಅಣ್ಣ. ಹಾಂ ಒಮ್ಮೆ ಒಂದು 7,000 ರೂಪಾಯಿಗೆ ಒಂದು ಕುರಿ ಮಾರೀನಿ ರೀ. ಓಕೆ ಓಕೆ. ಹಳ್ಳಿ ಒಂದು 3,500 ರೂಪಾಯಿಗೆ ಒಂದು ಹೊತ್ತುಮರಿ ಮಾರ್ಕೊಂಡು ಹೋಗಿದ್ದೆ. ಒಟ್ಟು ನನ್ನ ತಲೆಯಾಗ ಏನಂದ್ರೆ ನಾನು ಹೇಳೇನ, ಮಾಡಬೇಕು ಅಂದ್ರೆ ಒಬ್ಬನಾಗ್ಲಿ ಹೋಗ್ಬಿಡ್ಬೇಕು. ಓಕೆ ಅದನ್ನ ಇವತ್ತು ಅವ್ರು ಬರ್ತಾರ ಇವ್ರು ಬರ್ತಾರ ಅದು ಯಾರನ್ನೂ ನೋಡಂಗಿಲ್ಲ ಅಣ್ಣ. ನಾನು ಹೋಗ್ಬೇಕಾ ಹೋಗ್ಬಿಡೋಣ. ಒಟ್ಟು ಹೋಗ್ಬಿಡು. ಮಹಾರಾಷ್ಟ್ರ ಮಠ ಹೋಗಿನ ನಾನು ಒಬ್ಬನ. ಬಟ್ ನನ್ನ ತಲೆ ಬರ್ಬೇಕು, ಮಾಡ್ಕೊಂಡು ಮಾಡಿಬಿಡ್ದು. ನನಗೆ ಅವ್ರನ್ನ ಕೇಳಿ ಮಾಡೋದು ಇವ್ರನ್ನ ಕೇಳಿ ಮಾಡೋದು ಗೊತ್ತಿಲ್ಲ. ಒಟ್ಟು ನನಗೆ ಯಾರು ಸಣ್ಣದಿರ್ತಲಿ ಯಾರು ಸಾಥ್ ಕೊಟ್ಟಿಲ್ಲ. ಹೋಗವಣ ಒಬ್ಬನ ಹೋಗವ ಹಾಡವ ಬರವ ಯಾವಾಗ ನಾನು ಹೆಂಗಂದ್ರೆ ನಮ್ಮ ನಾಡಿಗೆ ಒಂದು ಸ್ವಲ್ಪ ಜನಪದ ಅವು ಇದು ಕಡಿಮೆ. ನಿಮ್ಮ ಕಡೆ ರೀ? ನಮ್ಮ ಕಡೆ ಜನಪದ ಕೇಳ್ತಾರ, ಇಲ್ಲ ಅಂತಲ್ಲ, ಪ್ರೋತ್ಸಾಹ ಕಡಿಮೆ. ಪ್ರೋತ್ಸಾಹ ಕಡಿಮೆ, ಕಲಾವಿದರು ಕಡಿಮೆ, ಪ್ರೋತ್ಸಾಹ ಕಲಾವಿದ್ರು ಅದಾರಣ, ಕಲಾವಿದರು ಅದಾರ ಅದಾರಣ, ಪ್ರೋತ್ಸಾಹ ಕಡಿಮೆ. ಎಲ್ಲರಿಗೂ ನಾನಾ ಅಂದ್ರೆ ನಾನಲ್ಲ, ಇರುವಂತ ಎಲ್ಲಾ ಕಲಾವಿದರಿಗೂ ಕೂಡ ಪ್ರೋತ್ಸಾಹ ಕಡಿಮೆ. ಓಕೆ ಜಾಸ್ತಿ ಎಲ್ಲಿ ಕೊಡ್ತಾರ ಅನ್ಸುತ್ತೆ ನಿಮ್ಗೆ? ಯಾವ ನಾವು ಕಲಾವಿದರು ಬದುಕಿದ್ದ ಬೆಳಗಾವ್, ಬಿಜಾಪುರ್, ಬಾಗಲಕೋಟ್, ಗುಲ್ಬರ್ಗ ಹೆಚ್ಚು ಹೋಗಿಲ್ರಿ. ಓಕೆ. ಕೊಪ್ಪಳ, ಯಾದಗಿರಿ, ರಾಯಚೂರು ಇವೆಲ್ಲ ಹಳ್ಳಿಗಳು ಏನದಾವಲ್ರಿ, ಜಿಲ್ಲಾಗಳು ಅದಾವಲ್ಲ, ಅವ್ರಂತ ಕಲಾವಿದರಿಗೆ ಪ್ರೋತ್ಸಾಹ ಕೊಡುವಂತವ್ರು ನಾವ್ ಎಲ್ಲಿ ನೋಡಿಲ್ಲ. ಜನಪದ ಕಲಾವಿದರನ್ನ ಅನ್ನಾಗಿ ಬರ್ತಾರೆ. ಅವ್ರಿಗೆ ಇಷ್ಟ ಆಗುವಂತ ಹಾಡು ಅದನ್ನ ಯಾರ ಗಾಯಕರು ಹಾಡಿರ್ಲಿ, ಯಾರ ಯಾಕೆ ಹಾಡಿರ್ಲಿ, ಅವ್ರು ಕೇಳಿದಂತ ಹಾಡು ಹಾಡಿಬಿಟ್ರೆ ಮುಗಿದೋತಾನ. ಅವ್ರ ಕಣ್ಣಾಗ ನಿನ್ನ ಹೀರೋ ಹಂಗನ. ಅವ್ರಿಗೆ ಮನಸ್ಸಿಗೆ ಬರುವಂತ ಹಾಡು ಹಾಡ್ಬೇಕು. ನಿಮ್ಗೆ ಫಸ್ಟ್ ಫೇಮಸ್ ಮಾಡಿದ ಹಾಡು ಯಾವ್ದ್ರಿ? ಇದಣ, ನಿನ್ನಿಂದ ಉಳಿಯಲ್ಲ ನಿನ್ನಿಂದ ಬಾಳ. ನನ್ನ ಬೊಂಬಾಟ ಬಸಣ್ಣ ಹಾಡನ್ನ, ಬೊಂಬಾಟ ಬಸಣ್ಣ ಅನ್ನುವಂಥ ಹೆಸರನ್ನ ಸ್ವಲ್ಪ ತೋರಿಸಿದಂಥ ಹಾಡುಗಳು ಇದೆ. ಇಲ್ಲಿಂದ ಜಿಲ್ಲೆಯ ಉತ್ತರ ಕರ್ನಾಟಕದ ಮೂಲಿಗೆ ಹೋಗಿ ತಲುಪಿಸಿರ್ತಕ್ಕಂಥ ಹಾಡು ಬೇಡ ಅಂತ ಬಿಟ್ಟಿನಿ. ಸುಮ್ಮನೆ ಹಾಡು ಬೇಡ ಅಂತ ಬಿಟ್ಟಿನಿ. ಇದು ನನ್ನ ಫೇವರೇಟ್ ಹಾಡ್ರಿ, ಇದನ್ನ ಹಾಡಬೇಕು. ಯಾವ ಮೂಲ್ಯಾಗ ಹೋಗಿ ಕೇಳಿಲ್ಲ ಅನ್ನೋದಿಲ್ಲ. ಪ್ರತಿಯೊಬ್ಬರು ಹೃದಯಕ್ಕೆ ಮುಟ್ಟಿದ ಹಾಡ್ರಿ, ಪ್ರತಿಯೊಬ್ಬರು ಹೃದಯಕ್ಕೆ ಮುಟ್ಟಿರುವಂತ ಹಾಡನ. ಅದನ್ನ ಹಾಡ್ರಿ ನೋಡುವ, ಇವತ್ತಿಗೆ ಕೂಡ ಅಜರಮರಣ. ಬ್ಯಾಡಂತ ಬಿಟ್ಟಿನಿ ಸುಮ್ಮನ, ನಿನ್ನ ಮದುವೆ ಹಂದರದಾಗ ಬಂದು ಮಾಡಲಿಲ್ಲ ಅವಮಾನ. ಇಬ್ಬರು ಕುಡಿ ತಕ್ಕೊಂಡ ಫೋಟೋ ಮಂದ್ಯಾಗ ತೂರಿದ್ರ ಹರದ ಹೋಗತಿತ್ತ ನಿನ್ನ ಒಗತಾನ. ಬ್ಯಾಡಂತ ನನ್ನ ಗೆಳೆಯ ಕೈ ಮುಗದ ಹೇಳಾಣ, ಮೆಟ್ಟುವ ಚಪ್ಪಲ ಹರಿತಂತ ಬಿಟ್ಟೆ ನಾ ನಿನ್ನ ಗಂಡನಕ್ಕಿಂತ, ನಿನ್ನ ಮೈಯ ಮೊದಲ್ ಹೋಗ ನಾ ಮುಟ್ಟೇನ. ಕುಂತೆಲ್ಲ ಹಾವಿಗೆ ಹಾಲುಣಿಸಿ ನಿನ್ನ ಕೈ ಬಿಡತನ ಹೋಗ ಹುಡುಗಿ ನಾಯಿಗೆ ಹೋಲಿಸಿ. ಅದು ಹೆಂಗ್ ಬರೋದು ಗೊತ್ತಿಲ್ಲ. ಹೃದಯಕ್ಕೆ ಮುಡ್ತೈತ್ರಿ ಹಾಡಿದ ಅದು. ಇಲ್ಲಣ್ಣ, ಪ್ರತಿಯೊಬ್ಬ ಇದೇ ನಿಮ್ ಜೀವನದಾಗ ನಡೆದದ್ದು ಅಥವಾ ಕಾಲ್ಪನಿಕವಾಗಿ ಬರ್ತೈತ್ರಿ? ಹೌದು. ಅಂದ್ರೆ ನಿಮ್ಗೆ ಲವ್ ಸ್ಟೋರಿ ಅದಾವ್ರಿ ಹಿಂದೆ? ಅದಾವಣ. ಹಾ ರೀ, ಯಾರಿಗಿಲ್ಲಣ್ಣ, ಇರ್ತಾವ್ರಿ ಮಂಚ ಓಡಾಡ್ರ ಈಗ. ಓಕೆ ಓಕೆ. ಬಿಟ್ಟು ಹೆಂಗ್ ಕೊಟ್ರಿ ನೀವು ಮತ್ತೆ? ಏನ್ ಮಾಡಕ್ಕಾಗಲ್ಲ ಪರಿಸ್ಥಿತಿ ರೀ. ಇಲ್ಲಿ ಪ್ರೀತಿ ಶಿವಂದಾದವ್ರಕ್ಕಿಂತ ಬಿಟ್ಟು ಕೊಟ್ಟ ಹತ್ಕೋತ ಕೂತಾರ ಭಾಳ ಜನ ಅದಾರಿ. ಹೌದ್ರ? ಈಗೆಲ್ಲ ಹಾಡುಗಳು ನೀವು ಬರಿತೀರಿ ಹೆಂಗ್ರಿ? ಬರಿತೀನಿ ಅಣ್ಣ. ಹಾಂ ರೀ. ನಿಮಗೆಲ್ಲ ಚೊಕ್ಕ ಹಾಡೆಲ್ಲ ನೀವು ಬರ್ತೀರಿ ಅಥವಾ ಎಷ್ಟು ಬರ್ದಿರಿ ಅಣ್ಣ? ನಾನು ಸುಮಾರು 1,000 ಹಾಡಾಗಿರ್ಬೇಕಣ್ಣ ಸಾಹಿತಿಗಳು. ಓಕೆ ಓಕೆ. ಹಾಡಿದ್ವು ಅಥವಾ ಬರ್ದಿದ್ರಿ? ಬರ್ದಿದ್ವು. ಹಾಂ ಬರ್ದಿದ್ವಿ. ಒಂದು 2,000 ಹಾಡಾಡಿರ್ಬೇಕು. ಅವಾ 1,000 ಬರ್ದಿರಿ? 1,000 ಬರ್ದಿರಿ. ಅವ್ನು ಹೆಂಗೆಲ್ಲ ಬರ್ದಿಟ್ಕೊಂತಿರೋ, ಬರೋದು ಹಾಡ್ತಿರೋ ಅಥವಾ? ಅಣ್ಣ ಹಂಗೇನ್ರ ಎಮರ್ಜೆನ್ಸಿ ಇತ್ತು, ನಾವು ಬೈಕ್ ಮೇಲೆ ಅದು ಹೊಂಟಿದ್ವಿ ಅಂದ್ರೆ ಚಲೋ ಲೈನ್ಗಳ ಜಾಸ್ತಿ ಆದವು ಅಂದ್ರೆ ವಾಯ್ಸ್ ಮಾಡಿ ಇಟ್ಕೊಂಡಿರ್ತೀವಿ. ಓಕೆ ಓಕೆ. ವಾಯ್ಸ್ ರೆಕಾರ್ಡ್ ಮಾಡಿದ್ರು ಅಂದ್ರೆ ಆ ಲೈನ್ ಬಂದಂತ ಲೈನ್ ದ್ಯಾಸ್ ಹಾರಿರ್ಬಾರ್ದು ನಮ್ಗೆ. ಯಾಕಂದ್ರೆ ಕೆಲಸಗಳ ಒತ್ತಡ ಭಾಳಣ್ಣ. ಹಂಗಾಗಿ ಅವು ಎಲ್ಲರ ದ್ಯಾಸ್ ಹಾರಿದ್ವು ಅಂದ್ರೆ ಮತ್ತೆ ಆ ಲೈನ್ ಸಿಗೋದು ಕಡಿಮೆ. ಹಂಗಾಗಿ ಅದು ಸಿಕ್ತಂದ್ರೆ ವಾಯ್ಸ್ ಮಾಡಿ ಇಟ್ಕೊಂಡಿರ್ತೀವಿ. ಓಕೆ ಓಕೆ. ಅವ್ನು ಅಲ್ಲಿ ರೆಕಾರ್ಡ್ ಹಾಡ್ಬೇಕಂತ ಲೈನ್ ಬರಿಬೇಕಂತ ಕುಂತಾಗ ಅದ ವಾಯ್ಸ್ ತೊಗೊಂಡು ಇಲ್ಲಿ ಬರ್ಕೊಂಡು ಹಾಡ್ಬಿಡ್ತೀವಿ. ಈ ಬೊಂಬಾಟ ಬಸಣ್ಣ ಹೆಂಗೆ ಹೆಸರು ಬಂತ್ರಿ? ಇದು ಕೂತೋಲ್ರಿ ನಮ್ಗೆ. ಬೊಂಬಾಟ ಬಸಣ್ಣ ಅಂದ್ರೆ ಹೆಂಗೆ ಬಂತು ಅಂದ್ರಣ, ನಾವೇನು ದಿಗ್ವಿಜಯ ನ್ಯೂಸ್ಗೆ ಏನು ಹೋಗಿದ್ವಲ್ಲ, ಅಲ್ಲಿ ಪೋಸ್ಟರ್ ಹಾಕೋರು. 3 ಎಪಿಸೋಡ್ 4 ಎಪಿಸೋಡ್ ಹಾಕಿದ್ರು. ಬೊಂಬಾಟ ಬಸಣ್ಣ ಬೊಂಬಾಟ ಬಸಣ್ಣ ಹಿಂಗೇನು ರೀಲ್ಸ್ ಬರ್ತಾವ, ಟೈಟಲ್ ಹಾಕ್ತಾರ ಅವ್ರು. ಓಕೆ. ಟೈಟಲ್ನಾಗ ಗದುಗಿನ ಬಸಪ್ಪ ನೀ ಏನು ಹಾಡ್ತೀಯಪ್ಪ,
ಹಿಂಗೆ ಟೈಟಲ್ ಬರ್ಲಾಕತ್ತು. ಓಕೆ ಓಕೆ. ಆ ಟೈಟಲ್ ಬರ್ಲಾಕತ್ತಾಗ ಬೊಂಬಾಟ ಬಸಣ್ಣ ಅನ್ನುವಂಥದ್ದು ನಾವು ಅವಾಗ ಸಂಚಾರಿ ಗ್ರೂಪ್ನಾಗ ಇದ್ವಿ. ಮಂಜುನಾಥ್ ರಾಘು ಹೆಗ್ಗಣ್ಣವ್ರು ಮಾಡಿರುವಂಥ ಒಂದು ಸಂಚಾರಿ ಗ್ರೂಪ್ನಾಗ ಇವ್ರ ನಾಗರಾಳ ಮುಂಜಾವ್ರಿ. ನಾಗರಾಳ ಮುಂಜಾವಣ ರೀ ಅವ್ರದ್ದು ಯೂಟ್ಯೂಬ್ ಚಾನಲ್ ಐತ್ರಿ. ಐತ್ರಿ, ಯೂಟ್ಯೂಬ್ ಚಾನಲ್ ಐತಿ, ನಾವು ಸಬ್ಸ್ಕ್ರೈಬರ್ ಅದು. ಓಕೆ. ಅವ್ರದ್ದು ನಮ್ಮದು ದೋಸ್ತಿ ಅಣ್ಣ. ಅವಾಗಿಂದನೂ ತುಸು ಹೆಚ್ಚು ಕಡಿಮೆ ಇಲ್ಲಿಗೆ ಒಂದು 10 ವರ್ಷ ಆತ್ರಿ. ನನ್ನ ಡಿ ಪಿಗೆ ಫೋಟೋ ಇದ್ದಿದ್ದು ನಾಗರಾಳ ಮಂಜುವಣ್ಣ, ಬಾಳು ಬೆಳಗುಂದಿ ನಾವು. ಓಕೆ. ಅವಾಗಿಂದ ದೋಸ್ತಿ ಅಣ್ಣ ನಮ್ದು. ಅಂದ್ರೆ ಅಷ್ಟು ದೋಸ್ತಿ ಐತ್ರಿ, ಡಿ ಪಿ ಒಳಗದ್ರಿ ಅಷ್ಟು ಕ್ಲೋಸ್ ಐತ್ರಿ. ಬೆಳೆಯೋದಕ್ಕಿಂತ ಮೊದಲ ನಾವು ದೋಸ್ತರು. ನಾವು ಹಾಂ ರೀ ದಿವ್ಸಿಗೆ ಒಂದು 2-3 ಸಲ ಫೋನ್ ಹಚ್ಚವ್ರು, ಮಾತಾಡೋರು. ಓಕೆ ಓಕೆ. ಹಿಂಗೆ ಐತೆ ಅಣ್ಣ, ಹಿಂಗಿಲ್ಲ ಎಲ್ಲ ಮಾತಾಡೋರು. ಈಗ ಒಂದು ಸ್ವಲ್ಪ ಅಡ್ತಾರಾಗೇನು ಪಾಪ ಅವರು ಭಾಳ ಹಚ್ಚಲ್ಲ, ನಾವು ಭಾಳ ಹಚ್ಚಲ್ಲ. ಏನಾರ ಮುಖ್ಯವಾದ ಕೆಲಸ ಇದ್ದಾಗ ಹಚ್ತೀವಿ. ಆಗ 2 ಮಾತು ಏನಿದ್ದು ಮ್ಯಾಟ್ರ್ ನಮ್ಮ ಬಾಡೋಡು ಮಾತಾಡಿ ಕಟ್ ಮಾಡ್ತೀವಿ. ಮತ್ತೆ ಕೆಲಸದ ಒತ್ತಡದಿಂದ ಅವಾಗ ಏನಾಗ್ಬಿಡ್ತಾನ, ಗ್ರೂಪ್ನ್ಯಾಗ ನಾನು ಲೈವ್ ವಿಡಿಯೋಗಳನ್ನ ಮಾಡಿ ಮಾಡಿ ಹಾಕ್ತಿದ್ವಿ ನಾವು. ನನಗೆ ಎಂಥವು ಬರ್ತಾವ ಸಂಚಾರಿ ಗ್ರೂಪಿಗೆ ಹಾಕ್ತಿದ್ರಿ. ನನಗೆ ಏನು ಬರ್ತೈತಪ್ಪ, ನಾನು ಅಂತೇಳಿ ಯಾವ ಕಲೆ ಐತಿ, ಯಾವ ಹಾಡು ಆಡ್ಬೇಕು, ಆ ಹಾಡು ಆಡ್ಬೇಕಾ, ಅದು 30 ಸೆಕೆಂಡಿಂದಾಗಲಿ 60 ಸೆಕೆಂಡಿಂದಾಗಲಿ 1 ನಿಮಿಷದ ಹಿಂಗೆ ಮಾಡಿ ಆ ಗ್ರೂಪಿಗೆ ಸಂಚಾರಿ ಗ್ರೂಪಿಗೆ ಹಾಕವ. ಸಾಕಷ್ಟು ಜನ ಲೈಕ್ ಕೊಡ್ತಿದ್ರು. ಆ ಲೈಕ್ ಇವತ್ತು ನನಗೊಂದು ಸ್ಫೂರ್ತಿನ. ಯಾಕಂದ್ರೆ ಈಗ ಮಾಡಿದ ವಿಡಿಯೋವನ್ನ ಯಾರು ನೋಡಲಿಲ್ಲ ಅಂದ್ರೆ ಮನಸ್ಸಿಗೆ ಒಂಥರ ಇದಾಗುತ್ತೆ. ಆ ವಿಡಿಯೋಕ್ಕೆ ಸೂಪರ್ ಲೈಕ್ ಅನ್ನ ಕೊಟ್ರ ಮತ್ ಏನ್ ಮಾಡ್ಬೇಕಂತ ಒಂದು ಇದು ಬರ್ತದೆ, ಒಂದು ಶಕ್ತಿ ಬಂದಂಗ. ಒಂದು ಶಕ್ತಿ ಬಂದಾಗ ಅವ್ರ ಲೈಕ್ ಏನು ಕೊಟ್ಕೊಂತ ಬಂದ್ರಲ್ಲ, ನಾವು ಹಂಗ ವಿಡಿಯೋ ಮಾಡ್ತಾ ದಿನ 2-3 ವಿಡಿಯೋನ ಹಾಕವ. ಇಲ್ಲ 150 ಬಸವಣ್ಣನ ವಿಡಿಯೋ ಸಂಚಾರಿ ಗ್ರೂಪಿಗೆ ಐತಿ ಅನ್ನುವಂಗಿತ್ತು. ಅವಾಗ ಏನಾಗ್ಬಿಡ್ತು, ಒಬ್ಬರಣ್ಣ ಯಾರೋ ಪಾಪ ಗೊತ್ತಿಲ್ಲ, ಅವ್ರಿಗೆ ಅನ್ಬೇಕು ಅಂತ ಅಂದ್ರು, ಅನ್ಬಾರ್ದಂತ ಅಂದ್ರು. ಏನು ಬೊಂಬಾಟ ಬಸಣ್ಣ ಹೆಸರು ಇವ್ರಿಗೆ ಬೀಳ್ ಅಂತ ಅಂದ್ರು. ಮತ್ತು ಅವ್ರದ್ದು ಒಂದು ಕಾರಣ ಐತಣ್ಣ ಇದಕ್ಕೆ. ಏ ಬಸಣ್ಣ, ನೀ ಏನು ವಿಡಿಯೋ ಮಾಡಿ ಹಾಕ್ತೀವಪ್ಪ, ಬರೀ ಗ್ರೂಪ್ನ್ಯಾಗ ನಿಂದ ನೋಡೋದಾತಲ್ಲ, ನಾವು ಇವ್ನ ವಿಡಿಯೋ ಸಾಕು ಬಿಡು, ನೀ ವಿಡಿಯೋ ಮಾಡೋದು ಯಾವಾಗ ಬಿಡು ಅಂತಂದ್ರು. ಒಟ್ಟು ಹಿಂಗೊಂದು ವಾಯ್ಸ್ ರೆಕಾರ್ಡ್ ಮಾಡಿದ್ರ. ಬೇರೆದವ್ರು ಮಾಡಿದ್ರಿ, ಬೇರೆದವ್ರು ಸಂಚಾರಿ ಗ್ರೂಪ್ನಾಗ ಇರುವಂಥ ನಮ್ಮ ಅಣ್ಣ ತಮ್ಮ ಕೊಡ್ರಿ, ಅವ್ರು ಬೇರೆ ಅಲ್ಲ, ಅವರ ಮಾಡಿದ್ರು. ಅದಕ್ಕೆ ನಾಗರಾಳ ಮಂಜಣ್ಣ ಒಂದು ವಾಯ್ಸ್ ಮಾಡಿದ್ರು. ಏನಂತ ವಾಯ್ಸ್ ಮಾಡಿದ್ರಪ್ಪ ಅಂದ್ರೆ, ನೋಡ್ರಪ್ಪ ಬೊಂಬಾಟ ಬಸಣ್ಣ ಇಂಥ ವಿಡಿಯೋಗಳನ್ನ ಮಾಡ್ಕೊತ ಹಳ್ಳಿಲಿಂದ ಬೆಂಗಳೂರು ಮಟ್ಟ ಹೋಗಿ ಬಂದಾನ. ಬೊಂಬಾಟ ಬಸಣ್ಣ ಅಂತ ಒಂದು ಹೆಸರು ತೊಗೊಂಬಂದಾನ. ನಿಮ್ಗೆ ಕೇಳೋದನಿಸ್ತು ಕೇಳ್ರಿ, ಬ್ಯಾಡ ಅನಿಸ್ತು ಸುಮ್ಮನೆ ಆಗಿಬಿಡ್ರಿ. ಬೆಳೆಯವ್ರ ಕಾಲ ಎಳೆಯವ್ರು ಅಂತಾರಲ್ಲ, ಹಂಗೆ ಆಗಕ್ಕೆ ಹೋಗ್ಬೇಡ್ರಿ ಅಂತೇಳಿ ಒಂದು ವಾಯ್ಸ್ ಮಾಡಿದಾನ. ಹಳ್ಳಿಲಿಂದ ಹೋಗಿ ಬೆಂಗಳೂರು ಮಟ್ಟ ಬೊಂಬಾಟ ಬಸಣ್ಣ ಅನ್ನುವಂಥದ್ದು ಒಂದು ಹೆಸರು ತೊಗೊಂಬಂದಾರ. ನೀವು ಹಂಗೆ ಮಾಡಬೇಡ್ರಿ ಅಂದ್ರಲ್ಲ. ಅದ ಬೊಂಬಾಟ ಬಸಣ್ಣ ಎಷ್ಟು ಜನ ವಾಯ್ಸ್ ರೆಕಾರ್ಡನ್ನ ಕೇಳಿದ್ರಲ್ಲಣ್ಣ, ಅವು ಅಷ್ಟು ಜನನು ಮುಂದೆ ಮತ್ತೊಂದು ಮೆಸೇಜ್ನ್ಯಾಗ ಬೊಂಬಾಟ ಬಸಣ್ಣ ಅಂತ ಅವ್ರ ಬಾಯಾಗ ಬಂತಾನ. ಮತ್ತೊಂದು ಹಂಗೆ ಬಂತು. ನಾವು ನಿನ್ನಿಂದ ಉಳಿಯಲ್ಲ, ನಿನ್ನಿಂದ ಬಳೆಯಲ್ಲ, ಮುಂದೊಂದು 2-3 ತಿಂಗಳು 2 ತಿಂಗಳಿಗೆ ಆ ಹಾಡು ಆಡಿ ಅದ್ರಾಗ ಸಕಟ ಬೊಂಬಾಟ ಬಸಣ್ಣ ಅಂತೇಳಿ ಹಾಕಿಬಿಟ್ಟಿವಣ. ಅಲ್ಲಿಂದ ಪ್ರಚಾರ ಆಗ್ಬಿಡ್ತು. ಇದಕ್ಕೆ ನಾಮಕರಣ ಬೊಂಬಾಟ್ ಅಂತ ನಾಮಕರಣ ಮಾಡಿದವರು ನಮ್ಮ ಮಂಜುನಾಥ ಹೆಗ್ಗನವರು. ಓಕೆ ಓಕೆ. ಅವ್ರನ್ನ ನೆನೆದಿದ್ದು ನೀವು ಒಂದು ಖುಷಿ ವಿಚಾರ, ಯಾಕಂದ್ರೆ ಕೆಲವೊಂದಿಷ್ಟು ಜನ ನೆನೆಯಂಗಿಲ್ರಿ. ಇಲ್ಲಣ್ಣ, ನಾನು ಯಾರನ್ನು ಬಿಡಂಗಿಲ್ಲ. ಈಗ ಆರ್ಟಿಸ್ಟ್ ಸ್ಟುಡಿಯೋದೊಳಗೆ ಬೆಳೆದಂಥವ್ರು ಎಷ್ಟೋ ಜನ ಹುಡುಗರು ತಮ್ಮ ಹಾದಿಲಿಂದ ಹೋದ್ರೂ ಕೂಡ ಅವರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾವು ಆರ್ಟಿಸ್ಟ್ ಸ್ಟುಡಿಯೋದಿಂದ ಬೆಳೆದೀವಿ ಅಂತೇಳಿ ಹೆಮ್ಮೆದಿಂದ ಹೇಳ್ತೇವೆ. ಯಾಕಂದ್ರಣ್ಣ, ಒಂದು ತುತ್ತು ಅನ್ನ ತಿಂದೀವಪ್ಪ ಅಂದ್ರೆ ಅದನ್ನು ಮರಿಬಾರ್ದು ನನ್ನ ಉದ್ದೇಶ ಪ್ರಕಾರ. ಮತ್ತು ಉಮ್ರಾಣಿಗೆ ಹೋದ್ರು, ನಮ್ಮ DJ ಅರವಿಂದ್ರ ಅವ್ರು MRS ಸ್ಟುಡಿಯೋಕ್ಕೆ ಹೋದ್ವಿ. ಅಲ್ಲಿಂದನೂ ಹಾಡ್ಕೊಂತ ಅಲ್ಲಿಂದನೂ ಮಾಡಿದ್ವಿ. ಅಲ್ಲಿಂದನೂ ಬರೆದು ಮಾಡಿದ್ವು, ಆಡಿದ್ವು, ಬೆಳೆದು ಏನು ಇದೆಯಲ್ಲ. ಈಗ ಸದ್ಯ ಕುರಿ ಅಣ್ಣ, ನಾನು ಮನೆ ಸ್ವಂತದ ಒಂದು 200-300 ಅದಾವೆ. ಒಂದು 100 ಕುರಿ ಕಾಲೋದು ಅದಾವು. ಕಾಲೋದು ಯಾಕೆ ಹಿಡ್ಕೊಂಡಿಪ್ಪ ಅಂದ್ರೆ 4 ಮಂದಿ ಹುಡುಗರು ಅದಾರಣ್ಣ, ಸಂಬಳ ದುಡಿಯವ್ರು. ಏನೋ ಅದ್ರಾಗ ಒಟ್ಟು 4 ಮಂದಿ ಇರ್ತಾರೋ, ಕಾಯ್ತಾರೋ, ಅದ್ರದ ಒಟ್ಟು ಅವ್ರಿಗೂ ಬಿಟ್ಟು ಬರಲಿ ಅನ್ನೋ ಉದ್ದೇಶ ಒಳಗೆ ಒಟ್ಟು ಮಾಡ್ಕೊಂಡು ಒಟ್ಟು ಒಂದು 300-400 ಮರಿ ಮಟ್ಲಿ ಅಂದ್ರೆ ಒಂದು 400 ಮಳೆ ಮಾಡ್ಕೊಂಡು ಇದೀವಿ. ಈಗ ಕುರಿ ಏನು ಊರಾಗಿರ್ತಾವ ಅಥವಾ ದೂರ ಹೋಗ್ತೀರಿ? ಹೋಗ್ತೀನಣ್ಣ. ನಾವು ಅವಾಗ ಹೆಂಗೆ ಮಾಡ್ತಿದ್ವಣ್ಣ, ಇಲ್ಲೇ ಹೋಗ್ತಿದ್ವಣ್ಣ. ಕಪ್ಪತ್ ಗುಡ್ಡ, ಕೆಳಗೆ ಕೌಲೂರ, ಹಿಂಗೆ ಲಕ್ಕುಂಡಿ ಪಕ್ಕುಂಡಿ ಹಿಂಗೆ ಹಾಸಿ ಬರ್ತಿದ್ರಿ. ನಾವು ನೂಲಿ ಕುರಿಗೆ ಸಂಬಳ ಇದ್ದಾಗ ಹಿಂಗೆ ರೋಣ ಗಿಣ ಎಲ್ಲ ಕಟ್ಕೊಂಡು ಮೆಸಿದ್ವಿ ಕುರಿ. ಈ ವರ್ಷ ಏನೋ ತೆಲಿಕೆಟ್ಟ ಗಂಗಾವತಿ ಇದೇ ವರ್ಷ ಹೋಗಿದ್ರಿ? ಇದೇ ವರ್ಷ ಫಿಲಿಪೀನ್ಸ್ ಹೋಗಿದ್ವಿ. ನಮ್ಗೆ ಮೆಸಿದ್ರು ಚಲೋ ಅನಿಸ್ತಣ್ಣ, ಭಾಳ ಚಲೋ ಅನಿಸ್ತು, ಪಾಡ ಅನಿಸ್ತು. ಈ ವರ್ಷ ಕುಂಟ ಪಂಟ ಆಗಲಿ ಯಾವಾಗಲಿ ಅಂಥವು ಏನು ಇಲ್ಲಣ್ಣ, ನಡೆದೈತಣ್ಣ ಹಂಗೆ ಜೀವನ. ಓಕೆ ಓಕೆ. ಈಗ ಸಂಚಾರಿ ಕುರುಬ್ರು ಅಂದ್ಮ್ಯಾಗ ಅಡಿಗಳು ಅವ್ರೇನೋ ಆರಾಮಿರ್ತಾರಪ್ಪ ಅಂತ ಹೇಳ್ತಾರೆ ಕೆಲವೊಂದು ದಿನ. ನಿಮ್ಮ ಕಷ್ಟಗಳು ಸುಖಗಳು ಯಾವ ರೀತಿ ಇರ್ತಾವ ಅಂತ, ಜೀವನ ಹೆಂಗಿರ್ತೈತೆ ಕುರುಬರು? ಅಣ್ಣ ಅದನ್ನು ಕೇಳಬಾರ್ದು ಅಂತೀರಿ ಅಂದ್ರಣ್ಣ. ಅದ್ರಾಗ ಇದ್ದವ್ರಿಗೆ ಗೊತ್ತಾಗ, ಎಲ್ಲರಿಗೂ ಕೂಡ ಭಾಳ ಕಷ್ಟ. ಮಳೆಗಾಲದಾಗ
ಕುಂಟುದೆಲ್ಲೋ ಕುಸುಗೆಲ್ಲೋ ಗಾಡಿ ಎಲ್ಲೋ ಹೆಂಡ್ರೆಲ್ಲೋ ಮಕ್ಕಳೆಲ್ಲೋ ಉಂಡ್ಯೋ ತಿಂದ್ಯೋ ಲೆಕ್ಕ ಇರಂಗಿಲ್ಲ ಅಂತೀರಿ ಲೆಕ್ಕ ಹೆಂಡ್ರ ತಾಟಿಗೆ ಆ ಹೊತ್ನ್ಯಾಗ ಮಳೆ ಹೊಡೆದ ಹೊತ್ನ್ಯಾಗ ಯಾರಿಗಾರ ಆರಾಮಿಲ್ಲಪ್ಪ ಅಂದ್ರೆ ಅಂಥ ಮಳೆಯಾಗ ಗಾಡಿ ಸಿಕ್ಕೊಂಡಿರ್ತಾವೆ ಬೈಕ್ಗಳು ಇಲ್ಲ ರೋಡ್ ಬಿಟ್ಟು ಒಂದು 4-5 ಕಿಲೋಮೀಟ್ರ್ ಒಳಗೆ ಹೊಡೆದಿರ್ತಾರೆ 2-3 ಕಿಲೋಮೀಟ್ರ್ ಒಳಗೆ ಹೊಡೆದಿರ್ತಾರೆ ಅವಾಗ ಅಲ್ಲಿಂದ ತೊಗೊಂಡೋಗಿ ಅವ್ರನ್ನ ತೋರಿಸ್ಕೊಂಬರೋದು ಎಷ್ಟು ತ್ರಾಸ ಆಕೈತಿ ಹೇಳ್ರಿ ಆದರೂ ಏನಪ್ಪ ಅಂದ್ರೆ ಕುರಿ ಕಾಯಾರ ದೇವ್ರ ಕಾಪಾಡ ಹಾಂ ರೀ ಅದೊಂದು ಆಶೀರ್ವಾದ ಐತೇವ ನಮ್ಮ ಮೇಲೆ ಐತೆನ ಇದ್ದಲ್ಲೇ ನಾವು ಒಂದು ಸ್ವಲ್ಪ ಎಲ್ಲೋ ಎಂಥ ಕಷ್ಟ ಬಂದರೂ ಪಾರಾಗಿ ಬರ್ತೀವಿ ಅನ್ನೋ ಧೈರ್ಯ ಆಕಾಶನ ಚಪ್ರ ಭೂಮಿನ ಹೊದಿಕೆ ಅಂದಂಗೆ ಆತ್ರಿ ಇದು ಹಂಗಾತ ಹಾಂ ರೀ ಹೊಲ ಎಷ್ಟೈತ್ರಿ ನಿಮ್ದು ನಮ್ಮದು 2 ಎಕರೆ ಹೊಲ ಹಾಂ ರೀ ಮೊದ್ಲಿಂದ ಐತೇನೆ ಹೆಂಗೆ ನೀವು ತೊಗೊಂಡಿದ್ರಿ ನಾವು ತೊಗೊಂಡಿಲ್ಲ ನಾವು ತೊಗೊಂಡಿಲ್ಲ ಅಪ್ಪಾರ ಆಸ್ತಿನ ಐತೆನ ಓಕೆ ಇನ್ನು ಮುಂದೆ ನೋಡೋಣ ಓಕೆ ನೀವು ಎಷ್ಟು ಜನ ರೀ ಅಂತಮ್ರಿ ಇಬ್ಬರು ಇದೀವಣ ಇಬ್ಬರು ರೀ ಇನ್ನೊಬ್ರು ಏನು ಮಾಡ್ತಾರೆ ದೊಡ್ಡವ್ರು ನೀವೇನವ್ರಿ ನಾ ಸಣ್ಣವ್ರಿ 3ನೇದವ ನಮ್ಮ ಒಬ್ಬ ಹೆಣ್ಮಗಳ 2 ಗಂಡು ಮಕ್ಳು ಓಕೆ ಓಕೆ ನಾನು 3ನೇದವ್ರಿ ಸಣ್ಣ ಎಲ್ಲದಕ್ಕಿಂತ ನಮ್ಮ ಅಣ್ಣ ಇಟಾಚಿ ಹೊಡಿತೇನೆ ರೀ ನಮ್ಮದು ಒಂದು ಇಟಾಚಿ ಗಾಡಿ ಓಕೆ ಓಕೆ ಪುತ್ತೂರಾಗಿರ್ತದೆ ನಮ್ಮ ಅಣ್ಣ ಅಲ್ಲೇ ಎಲ್ಲ ಅವ್ನ ಫ್ಯಾಮಿಲಿ ಅಲ್ಲಿ ಇರ್ತದೆ ಓಕೆ ಓಕೆ ಈಗ ನಿಮ್ದು ಉತ್ಪಾದನೆ ಹೇಳ್ಬೋದೇನ್ರಿ ಒಂದು ತಿಂಗಳಿಗೆ ಇಂತಿಷ್ಟು ಬರ್ತೈತೆ ಅಂತ ಅಂದಾಜು ಪ್ರಕಾರ ನಮ್ಮದು ರೀ ಎಲ್ಲ ಹಿಡ್ಕೊಂಡ್ರಿ ಯೂಟ್ಯೂಬ್ನಿಂದ ಆರ್ಕೆಸ್ಟ್ರಾದಿಂದ ಹಿಡ್ಕೊಂಡ್ರಿ ದುಡಿತೀವಣ್ಣ ದುಡಿತೀವಿ ರೀ ಆದ್ರೆ ಅದಷ್ಟು ದುಡಿದ್ರೂ ಕೂಡ ಮತ್ತು ಕಾರ್ ಗಾಡಿ ಬೈಕು ಗೀಕು ಎಲ್ಲ ತೊಗೊಂಡಿವ್ರಿ ಮತ್ತು ಕುರಿಯಾಗ 4 ಮಂದಿ ಸಂಬಳ ದುಡಿತಾರೆ ಅವರು ಅದ್ರಾಗ ತಿಂಗಳಂಗಟ್ಲೆ ಹುಡುಗರ್ದಾವು ಮತ್ತು ಅವ್ರಿಗೆ ಕೊಡ್ಬೇಕು ನಾವು ಕೊಡ್ಬೇಕು ಮತ್ತು ಮನೆತನ ನಡೆಸ್ಬೇಕು ಎಲ್ಲದೂ ಕೂಡ ನಡೆಸ್ತೀವಣ್ಣ ಹಾಂ ಹಾಂ ಒಟ್ಟು ಯಾವುದೂ ನಿಲ್ಸಲ್ಲಣ್ಣ ಒಟ್ಟು ಎಲ್ಲದೂ ನಡೆಸ್ಕೊಂತ ಮೊದಲು ಬೈಕಿನಾಗ ಅಡ್ಡಾಡ್ತಿದ್ರಿ ಇವತ್ತು ಕಾರ್ ಒಳಗೆ ಹೋಗಿರಿ ಆರ್ಕೆಸ್ಟ್ರಾ ಅದು ಇದ್ರಿ ಅದೇ ಹೆಂಗೆ ಅನುಭವ ಹೆಂಗೆ ಅನ್ಸ್ತೈತ್ರಿ ನಿಮ್ಗೆ ಅವತ್ತು ಕಾರ್ ಗಾಡಿ ಹೋಗಿರಿ ಅವತ್ತು ಬೈಕಿನ ಹೋಗಿದ್ರಿ ಇವತ್ತು ಕಾರ್ ಗಾಡಿ ಹೋಗಿರಿ ಅದೇ ಖುಷಿ ಅನಿಸ್ತತನ ದಾರಿ ಹಿಡಿದು ಕುರಿ ಹೊಡ್ಕೊಂತ ಹೋಗುವಾಗ ನಾವು ಗಾಡಿಗೆ ಸೈಡ್ ಹೊಡೆದವ್ರಣ್ಣ ಕಾರ್ ಗಾಡಿ ಬಂತಂದ್ರೆ ಕಾರ್ ಗಾಡಿಗೆ ಸೈಡ್ ಸೈಡ್ ಕೊಟ್ಟವ್ರಿ ಈ ಕಾರ್ ಗಾಡಿ ಹೋಗಿ ಕುರಿ ಸೈಡ್ ಹೊಡಿ ಅಂತ ಅಂದಂಗಂತ್ರಿ ಸೈಡ್ ಕೊಟ್ಟವ್ರು ಇವತ್ತು ನಾವ ಕಾರ್ ಗಾಡಿ ಆಡಕತ್ತೀವಿ ಅಂದ್ರೆ ಅದೊಂದು ಹಿರಿಯರ ಪುಣ್ಯನ ಅನ್ಬೋದು ಎಲ್ಲ ಸವಲತ್ತುಗಳು ಇದ್ದು ಏನು ಮಾಡ್ಲಕ್ಕ ಆಗಲಾದ್ರೆ ನಿಮ್ಗೆ ಸ್ಫೂರ್ತಿ ನೋಡ್ರಿ ನೀವು ಕೆಲವೊಂದು ಶ್ರೀಮಂತರು ಇರ್ತಾರೆ ಅವ್ರಿಗೆ ಏನು ಮಾಡೋಕ್ಕಾಗಿರ್ಲಿಲ್ಲ ರೀ ಕೂಲಿಗೆ ದಂಡ ಆಗಿರ್ತಾರೆ ಆ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ರೀ ನೀವು